ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಆಗ್ತಾರಂಥದ್ದು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಖ್ಯಾತ ಬಾಲನಟರಾಗಿ ಅಭಿನಯಿಸಿದಂತಹ ಕಲಾವಿದ ಸದ್ಯ 34ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿರುವಂಥದ್ದು. ಕನ್ನಡ ಸಿನಿಮಾ ರಂಗದ ಸೀಮಿತವಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ಬಾಲನಟರಾಗಿ ಅಭಿನಯಿಸಿ ನಂತರ ದಿನಗಳಲ್ಲಿ ಕುಟುಂಬ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಅಪ್ಪು ಸಿನಿಮಾದಲ್ಲಿ ಆಗಿರ್ಬೋದು, ಸುದೀಪ್ ಅವ್ರ ಜೊತೆ ಕಿಚ್ಚ ಆಗಿರ್ಬೋದು, ಸ್ಪರ್ಶ ಸಿನಿಮಾದಲ್ಲಿ ಕೂಡ ಅಭಿನಯಿಸಿರುವಂಥ ಅದ್ಭುತವಾದ ಕಲಾವಿದ. ಹಲೋ ಡ್ಯಾಡಿಯಲ್ಲಿ ಕೂಡ ಅಭಿನಯಿಸಿ ಹೆಸರು ಮಾಡಿದಂಥ ನಿತಿನ್ ಗೋಪಿ ಅವರು 34ನೇ ವಯಸ್ಸಿನಲ್ಲೂ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ತೀವ್ರವಾದ ಹೃದಯಾಘಾತವಾಗಿ ಸದ್ಯ ಮಲಗಿದಂಥ ಜಗತ್ತು ಕೊನೆಯುಸಿರೆಳೆದಿದ್ದಾರೆ. ತಕ್ಷಣ ಅವ್ರನ್ನ ಹತ್ತಿರದ ಆಸ್ಪತ್ರೆಗೆ ಅವರ ಪತ್ನಿ ಮತ್ತು ಮಕ್ಕಳು ಕರೆದುಕೊಂಡು ಹೋಗಿದ್ದಾರೆ. ಜಯನಗರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ರು ಅಂತ ಹೇಳಲಾಗ್ತದೆ. ಆದರೆ ಅವರು ಮೊದಲೇ ಹೇಳೋ ಪ್ರಕಾರ 2 ಗಂಟೆ ಮುಂಚೆನೇ ಅಂದರೆ ಮಲಗಿದ ಸಂದರ್ಭದಲ್ಲಿ ಕೊನೆಯುಸಿರೆಳೆದಿದ್ರು ಅಂತ ಹೇಳಲಾಗ್ತದೆ. ತುಂಬಾ ಹೃದಯಾಘಾತವಾಗಿದೆ. ಹಿಂದೆನೂ ಕೂಡ ಅವ್ರಿಗೊಮ್ಮೆ ಎದೆನೋವು ಕಾಣಿಸಿಕೊಂಡಿದ್ದು. ಸ್ವಲ್ಪ ಮಾತ್ರೆಗೀತೆ ತೆಗೆದುಕೊಂಡು ಹಾಗೆ ಚಿಕಿತ್ಸೆಯನ್ನು ಪಡೆಯುತ್ತಿದೆ ಅಂತ ಹೇಳಲಾಗ್ತದೆ. ಮತ್ತು ಇವರು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದರು. ಹಲೋ ಡ್ಯಾಡಿಯಲ್ಲಿ ಇವರ ಅದ್ಭುತವಾದ ಅಭಿನಯ ಇವತ್ತಿಗೂ ಕೂಡ ನಿಮಗೆ ಗೊತ್ತಿರ್ಬೋದು. ಮತ್ತು ಈ ದಿನ ಶಾಲೆಗೆ ರಜಾ ಎಂಬ ಸಿನಿಮಾ ಇವತ್ತಿಗೂ ಕೂಡ ತುಂಬ ಟ್ರೆಂಡಲ್ಲಿರುವಂಥ ಸಾಂಗನ್ನು ಇವರು ಮಾಡಿದರು. ಇಂಥ ನಿತಿನ್ ಗೋಪಿ ಅವರು ಕೂಡ ಇದೀಗ ಕೊನೆಯುಸಿರೆಳೆದಿರುವಂಥದ್ದು ನಿಜ.